ಉತ್ಸವದ ಪ್ರಯುಕ್ತ ಇವತ್ತು ರಂಗೋಲಿ ಸ್ಪರ್ಧೆಯನ್ನು 30 ಹಳ್ಳಿಯಲ್ಲಿ ಇಟ್ಟಿದ್ದೀವಿ. ಆ ಊರಿನವರು ಅಲ್ಲೇ ಬಿಡೋ ಥರ ಮಾಡಿದ್ದೀವಿ. ಯಾರು ರಂಗೋಲಿ ಬಿಡ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸಮಾಧಾನಕರ ಬಹುಮಾನ ಇದೆ. ನಂತರ ಪ್ರತಿ ಊರಿಗೂ 30 ಹಳ್ಳಿವರೆಗೂ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ನಮ್ಮ ವೇದಿಕೆ ಮೇಲೆ ಇನಾಗ್ರೇಷನ್ ಕೊಡ್ತೀವಿ. ಎಲ್ಲ ಉತ್ಸಾಹದಲ್ಲಿ ಮಹಿಳೆಯರು ಈಗ ಒಂದು ಕಾಂತಾರ ರಂಗೋಲಿ ಬಿಟ್ಟಿದ್ದಾರೆ, ಇನ್ನೊಂದು 3Dಲಿ ಬಿಟ್ಟಿದ್ದಾರೆ. ಕೆಲವರು ಗ್ಯಾರಂಟಿ ಹಣದ್ದು ಪಾಪ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅವರೇ ಹೇಳಿದ್ರು. ಅದಕ್ಕೆ ನಾವು ಗ್ಯಾರಂಟಿ ಬಿಟ್ಟಿದ್ದೀವಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ನಮಗೆ ಗ್ಯಾರಂಟಿಯಿಂದ ಹೆಲ್ಪ್ ಆಗಿದೆ ಅಂತ. ಈ ರೀತಿ ವಿಧವಾದ ರಂಗೋಲಿಗಳನ್ನು ಬಿಟ್ಟಿದ್ದಾರೆ. ಭಾಳ ಸಂತೋಷ ಆಗುತ್ತದೆ. ಮಹಿಳೆಯರು ಇಷ್ಟು ಬಿಸಿಲಲ್ಲೂ ಕೂಡ ಖುಷಿಯಲ್ಲಿ ರಂಗೋಲಿ ಬಿಟ್ಟಿರೋದನ್ನ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಒಂದಷ್ಟು ಜನ ಫಾರಿನ್ ಟ್ರಿಪ್ ಎಷ್ಟು ರಂಗೋಲಿ ಅಂತೇಳಿ ಬಹಳ ವಿಜೃಂಭಣೆಯಿಂದ ಈ ಒಂದು ಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಇಲ್ಲಿ ಮನೆಯಲ್ಲಿರುವಂತಹ ಮಹಿಳೆಯರೆಲ್ಲರಿಗೂ ಕೂಡ ಅವರ ಕ್ರಿಯಾಶೀಲತೆಯನ್ನು ಹೊರಹೊಮ್ಮೋದಕ್ಕೆ ಒಂದು ವೇದಿಕೆಯನ್ನು ಇಲ್ಲಿ ರಚಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ರವಿಕುಮಾರ್ ಗಣಿಗ ಸರ್ ಅವರು ಮಾಡಿರುವಂಥದ್ದು ಮತ್ತು ಮಹಿಳೆಯರಿಗೆ ತಮ್ಮ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿರುವುದು ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಮತ್ತು ಈ ಕುಟುಂಬಸ್ಥರೆಲ್ಲರಿಗೂ ಕೂಡ ಇದೇ ರೀತಿಯ ಕ್ರಿಯಾಶೀಲತೆಯ ಚಟುವಟಿಕೆಗಳು ಇನ್ನಷ್ಟು ಮುಂದುವರಿಯಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಶುಭಾಶಯವನ್ನು ಕೋರ್ತೇನೆ. ಧನ್ಯವಾದಗಳು. ಈಗ ಬೂತ್ನೂರಲ್ಲಿ ಸುಮಾರು ಜನ ಲೇಡೀಸ್ಗಳು ಎಷ್ಟೊಂದು ಜನ ಮದುವೆಯಾಗಿ ಎಷ್ಟೋ ವರ್ಷದಿಂದ ಬಂದಿದ್ರು. ಈ ತರ ಕಾರ್ಯಕ್ರಮ ನಡೀತಾ ಇರೋದು ವಸ್ತು ಅನ್ನಿಸ್ತಾ ಇದೆಯಲ್ಲ, ಹೇಗೆ ಅನಿಸ್ತಾ ಇದೆ? ಹೌದು ಸರ್, ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಇದೇ ಮೊದಲ ಬಾರಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಏಕೆಂದ್ರೆ ಎಲ್ಲ ರಾಜಕಾರಣಿಗಳು ಆಡಳಿತಾತ್ಮಕವಾಗಿ ಅವರಿಗೆ ಪ್ರಚಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ಆದರೆ ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ಅವರ ಕ್ರಿಯಾಶೀಲತೆಯನ್ನು ಹೊರಹಾಕೋದಕ್ಕೆ ಒಂದು ಅವಕಾಶವನ್ನ, ವೇದಿಕೆಯನ್ನ ಇವರು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೆ ಪ್ರತಿ ಕೆಳ ಹಂತದ ವರ್ಗದವರಿಗೂ ಕೂಡ ಇದು ಅನುಕೂಲವನ್ನ ಉಂಟು ಮಾಡ್ತಾ ಇದೆ. ಮತ್ತೆ ಉತ್ತಮವಾದಂತಹ ಬಹುಮಾನವನ್ನ ಕೊಟ್ಟಿದ್ದಾರೆ. ಅವರಿಗೆ ಒಂದು ರೀತಿಯ ಸ್ಫೂರ್ತಿ ಕೂಡ ಇದರಿಂದ ಸಿಗತ್ತೆ. ಮಹಿಳೆಯರಿಗೆ ತಾವು ಕೂಡ ನಮ್ಮಲ್ಲೂ ಕೂಡ ಏನೋ ಒಂದು ಪ್ರತಿಭೆ ಇದೆ ಅನ್ನೋದನ್ನ ಹೊರಹಾಕೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಬೂದ್ನೂರು ಉತ್ಸವ ಅಂತ ಗುರುತಿಸಿದ್ದೆ. ಈಗ ರವಿ ಗಣಿಗ ಸರ್ ಬಂದ್ಮೇಲೆ ಗುರುತಿಸಿದ್ದು. ಇಲ್ಲಿವರೆಗೂ ಯಾರಿಗೂ ಸುತ್ತಹಳ್ಳಿಯವ್ರಿಗೆ ಏನು ಈ ಥರ ಆಯ್ತದೆ ಅಂತಲೇ ಗೊತ್ತಿರಲಿಲ್ಲ. ಇವಾಗ ಎಲ್ಲರಿಗೂ ಪಬ್ಲಿಕ್ ಆಯಿತು, ಎಲ್ಲರಿಗೂ ಗೊತ್ತಾಯಿತು. ಸಂತೋಷ ಆಯಿತು. ಸುವರ್ಣ ಅವಕಾಶ ಕೊಟ್ಟು ಎಲ್ಲರಿಗೂ ಸಂತೋಷ ಆಯಿತು ಅಷ್ಟೇ. ಈಗ ಇಷ್ಟೊಂದು ಜನ ಲೇಡೀಸ್ ಸೇರಿ ರಂಗೋಲಿ ಬಿಡ್ತಾರೆ, ಹೇಗೆ ಅನಿಸ್ತು ನಿಮ್ಮೂರು ಇತಿಹಾಸದಲ್ಲಿ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಯಾವಾಗೂ ನಡೆದಿರಲಿಲ್ಲ, ನಡೀತು, ತುಂಬ ಖುಷಿ ಆಯಿತು. ನಡ್ಸ್ಕೊಂಡು ಹೋಗ್ಬೇಕು ಸರ್, ನಡೆಸ್ಕೊಂಡು ಇವರಿಂದ ಅನುಕೂಲ ಆಯ್ತು ಕಣೆ. ನಮ್ಗೆ ಒಂದೇ ರೋಡ್ ಕೆಲಸ ಅನುಕೂಲ ಆಯ್ತಿದೆ. ಇರಿ ಬಾಯ್ ಕಡೆ ಸೈಡ್ ಬಣ್ಣ ಥ್ಯಾಂಕ್ ಯು. ಸೈಡ್ ಸೈಡು ಸೈಡು ಈ ಕಡೆ ಈ ಕಡೆ ಬೇಕು ಪಟ್ಟಂತ
ಓಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.